ಫೈನ್, ಥ್ಯಾಂಕ್ ಯು ಕೃಷ್ಣಮೂರ್ತಿ ತಮ್ಮ ಇನ್ಫಾರ್ಮೇಶನ್ಗೆ. ಬೆಳಗಾವಿ ವಿಧಾನಮಂಡಲ ಅಧಿವೇಶನಕ್ಕೆ ಎಂಇಎಸ್ ಮತ್ತೆ ಕಿರಿಕ್ ಮಾಡೋದಕ್ಕೆ ಬೇಕಾದಂತ ತಯಾರಿಗಳನ್ನು ಮಾಡಿಕೊಂಡಿದೆ. ಅಧಿವೇಶನಕ್ಕೆ ಪರ್ಯಾಯವಾಗಿ ಮಹಾಮೇಳಾವ್ ಆಯೋಜನೆಯನ್ನ ಮಾಡಿಕೊಂಡಿದ್ದಾರೆ. ಮಹಾಮೇಳಾವ್ನಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಮಹಾರಾಷ್ಟ್ರ ಸಂಸದ ಧೈರ್ಯಶೀಲ್ ಮಾನೆ ಆಗಮಿಸುವಂತ ಸಾಧ್ಯತೆಗಳಿದೆ. ಮಹಾರಾಷ್ಟ್ರ ಗಡಿ ಸಲಹಾ ಸಮಿತಿ ಅಧ್ಯಕ್ಷ ಧೈರ್ಯಶೀಲ್ ಮಾನೆ ಪ್ರವಾಸ ಪಟ್ಟಿ ಬಿಡುಗಡೆ ಮಾಡಿ ಭದ್ರತೆಯನ್ನ ನನಗೆ ಕೊಡಿ ಅಂತ ಹೇಳಿ ಪೊಲೀಸರಿಗೆ ಪತ್ರವನ್ನ ಬರೆದಿದ್ದಾರೆ. ಈಗ ಪೊಲೀಸರಿಂದ ಈ ಬಗ್ಗೆ ವರದಿಯನ್ನ ಕೇಳಿದ್ದಾರೆ. ಬೆಳಗಾವಿಯ ಡಿಸಿ ನಿತೇಶ್ ಪಾಟೀಲ್ ಅವರು ಕಾನೂನು ಸುವ್ಯವಸ್ಥೆ ಬಗ್ಗೆ ವರದಿಯನ್ನ ಕೇಳಿದ್ದಾರೆ ಜಿಲ್ಲಾಧಿಕಾರಿ. ಈಗ ಮಾನೆಗೆ ಬೆಳಗಾವಿ ಪ್ರವೇಶಕ್ಕೆ ನಿರ್ಬಂಧ ಹೇರುವಂತ ಸಾಧ್ಯತೆಗಳಿದೆ. ಈಗ ಮಹಾಮೇಳಕ್ಕೆ ನಾವು ಆಗಮಿಸ್ತಾ ಇದ್ದೀವಿ, ನನಗೆ Y+ ಭದ್ರತೆ ಕೊಡಿ ಅಂತ ಹೇಳಿ ಎಂಇಎಸ್ ಸಂಸದ ಧೈರ್ಯಶೀಲ್ ಮಾನೆ ಅವರು ಪತ್ರವನ್ನ ಬರೆದಿದ್ದಾರೆ. ಬಟ್ ಈ ಬಗ್ಗೆ ಫಸ್ಟ್ ವರದಿಯನ್ನ ಕೇಳಿದ್ದಾರೆ ಡಿಸಿ. ಬಟ್ ಮ್ಯಾಕ್ಸಿಮಮ್ ಅವ್ರಿಗೆ ಬೆಳಗಾವಿ ಪ್ರವೇಶಕ್ಕೆ ನಿರ್ಬಂಧ ಹೇರುವಂತ ಸಾಧ್ಯತೆಗಳೇ ಜಾಸ್ತಿ. ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಾರೆ. ದುಡ್ಡಿದ್ದವ್ರಿಗೆ ಮಾತ್ರ ಅಲ್ಲ, ನೀವು ಮಾಡಬಹುದು. ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಅಂದ್ರೆ ಇದೇನು ಹೊಸದೇನಲ್ಲ, ಎಂಇಎಸ್ ಈ ತರ ಕಿರಿಕ್ ಮಾಡಕ್ ಹೊರಟಿರೋದು. ಅಧಿವೇಶನ ಯಾವ್ಯಾವಾಗ ಬೆಳಗಾವಿಲಾಗುತ್ತೆ ಪ್ರತಿ ಬಾರಿ ಏನಾದ್ರೂ ಒಂದು ಕಿರಿಕ್ ಮಾಡೋದು. ಈಗ ಅಧಿವೇಶನಕ್ಕೆ ಪರ್ಯಾಯವಾಗಿ ಮಹಾಮೇಳಾವ್ ಆಯೋಜನೆಯನ್ನ ಮಾಡ್ಕೊಂಡಿದ್ದಾರೆ. ವೆಲ್ಕಮ್ ಬ್ಯಾಕ್. ಬೆಳಗಾವಿ ವಿಧಾನಮಂಡಲ ಅಧಿವೇಶನಕ್ಕೆ ಎಂಇಎಸ್ ಈಗ ಕಿರಿಕ್ ಮಾಡಕ್ ಹೊರಟಿದೆ. ಅಧಿವೇಶನಕ್ಕೆ ಪರ್ಯಾಯವಾಗಿ ಮಹಾಮೇಳಾವ್ ಆಯೋಜನೆಯನ್ನ ಮಾಡ್ಕೊಂಡಿದೆ. ಹಾಗಾಗಿ ಎಂಇಎಸ್ ನ ಸಂಸದ ಈಗ ಬರೋದಕ್ಕೆ, ಮಹಾಮೇಳಾವ್ನಲ್ಲಿ ಪಾಲ್ಗೊಳ್ಳೋದಕ್ಕೆ ತನಗೆ ಪರ್ಮಿಷನ್ ಬೇಕು ಅಂತ ಹೇಳಿ, ಜೊತೆಗೆ ಭದ್ರತೆಯನ್ನು ಕೂಡ ಕೊಡಬೇಕು ಅಂತ ಹೇಳಿ ಒಂದು ಪತ್ರವನ್ನ ಬರೆದಿದ್ದಾರೆ. ಈ ಬಗ್ಗೆ ಡಿಸಿ ಆಲ್ರೆಡಿ ಈಗ ವರದಿಯನ್ನ ಕೇಳಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಸೊ ಇಂಥದ್ದೆಲ್ಲ ನಡೆಸಬಾರ್ದು ಅಂತ ಹೇಳಿ ಅಮಿತ್ ಶಾ ಅವರೇ ಮೊನ್ನೆ ಇಬ್ಬರು ಸಿಎಂಗಳ ಸಮ್ಮುಖದಲ್ಲಿ ಹೇಳಿ ಕಳಿಸಿದ್ದಾರೆ ಅಂತ ಗೊತ್ತಿದ್ರೂ ಕೂಡ ಈಗ ಮಹಾಮೇಳಾವ್ ನಡೆಸೋದು ಅಧಿವೇಶನಕ್ಕೆ ಪರ್ಯಾಯವಾಗಿ ಇದೇನು ಫಸ್ಟ್ ಟೈಮ್ ಅಲ್ಲ. ಆದ್ರೆ ಈಗ ಡಿಸಿ ವರದಿ ಕೇಳಿದ್ದಾರೆ, ಅವರಿಗೆ ಅವಕಾಶ ನೀಡೋದಿಲ್ಲ ಅನ್ನೋ ಇನ್ಫಾರ್ಮೇಶನ್ ಕೂಡ ಸಿಕ್ಕಿದೆ. ಅದು ಕನ್ಫರ್ಮ್ ಆಗಿದೆಯಾ? ಶರ್ಮಿತಾ ಶೆಟ್ಟಿ, ಈವರೆಗೂ ಕೂಡ ಜಿಲ್ಲಾಡಳಿತ ತನ್ನ ನಿರ್ಧಾರವನ್ನು ಪ್ರಕಟ ಮಾಡಿಲ್ಲ. ಯಾಕಂದರೆ ಪ್ರತಿ ಬಾರಿ ಅಧಿವೇಶನ ಸಂದರ್ಭದಲ್ಲಿ ಮಹಾಮೇಳವನ್ನು ಎಂಇಎಸ್ ಸಂಘಟನೆ ಆಯೋಜನೆ ಮಾಡುತ್ತೆ. ಈ ಸಂದರ್ಭದಲ್ಲಿ ಮಹಾರಾಷ್ಟ್ರದ ನಾಯಕರಿಗೆ ಏನು ಆಹ್ವಾನ ಕೊಡೋದು ವಾಡಿಕೆ ಆಗಿರ್ತಕ್ಕಂಥದ್ದು. ಈ ಬಾರಿ ಪ್ರಮುಖವಾಗಿ ಎಂಇಎಸ್ನ ನಾಯಕರು ಅಲ್ಲಿನ 4 ಪಕ್ಷಗಳ ನಾಯಕರಿಗೆ ಒಂದು ಆಹ್ವಾನ ಕೊಟ್ಟಿದ್ದರು. ಈ ನೆಲೆಯಲ್ಲಿ ಈಗ ಈ ಒಂದು ಮಹಾಮೇಳಾವ್ನಲ್ಲಿ ಪಾಲ್ಗೊಳ್ತೀನಿ ಅಂತೇಳಿ ಧೈರ್ಯಶೀಲ್ ಮಾನೆ ಇವರು ಮಹಾರಾಷ್ಟ್ರ ಗಡಿ ಸಲಹಾ ಸಮಿತಿಯ ಅಧ್ಯಕ್ಷರು ಮತ್ತು ಸಂಸದರಾಗಿದ್ದಾರೆ. ಅವರು ಬರ್ತೀವಿ ಅಂತೇಳಿ ಈಗ ಪತ್ರವನ್ನು ಬರೆದಿರ್ತಕ್ಕಂಥದ್ದು. ನಗರ ಪೊಲೀಸ್ ಆಯುಕ್ತರಿಗೆ ಪತ್ರವನ್ನು ಬರೆದು ಅವರ ಏನು ಇಲ್ಲಿ ಪ್ರವಾಸದ ವೇಳಾಪಟ್ಟಿಯನ್ನು ಕೊಟ್ಟಿದ್ದಾರೆ. ಜೊತೆಗೇನು ಅಂದರೆ ನಾನು ಬೆಳಗಾವಿಗೆ ಬರೋ ಸಂದರ್ಭದಲ್ಲಿ ನನಗೆ Y ಕ್ಯಾಟಗರಿ ಭದ್ರತೆ ಕೊಡಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಇದು ಬೆಳಗಾವಿ ಜಿಲ್ಲಾಡಳಿತ ಈಗ ಸದ್ಯ ಏನು ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ್, ನಗರ ಪೊಲೀಸ್ ಆಯುಕ್ತರು ಮತ್ತು ಜಿಲ್ಲಾ SP ಯಿಂದ ವರದಿಯನ್ನು ಕೇಳಿದ್ದಾರೆ. ಒಂದು ವೇಳೆ ಧೈರ್ಯಶೀಲ್ ಮಾನೆ ಬೆಳಗಾವಿ ಪ್ರವೇಶ ಮಾಡಿದರೆ ಬೆಳಗಾವಿಯಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗೋದ್ರ ಬಗ್ಗೆ ವರದಿಯನ್ನು ಕೊಡಬೇಕು ಅಂತೇಳಿ ಕೇಳಿರ್ತಕ್ಕಂಥದ್ದು. ಇವತ್ತು ಸಂಜೆವರೆಗೂ ಕೂಡ ಬೆಳಗಾವಿ ಜಿಲ್ಲಾಡಳಿತ ಈ ಬಗ್ಗೆ ಸೂಕ್ತ ನಿರ್ಧಾರವನ್ನು ಕೈಗೊಳ್ಳಿದೆ. ಯಾಕಂದರೆ ಈ ಹಿಂದೆ ಕೂಡ ಮಹಾರಾಷ್ಟ್ರದ ಇಬ್ಬರು ಸಚಿವರು ಬೆಳಗಾವಿಗೆ ಬರ್ತೀನಿ ಅಂದಾಗ ಅವ್ರ ಮೇಲೆ ನಿರ್ಬಂಧವನ್ನು ಹೇರಲಾಗಿತ್ತು. ಈಗ ಸಂಸದರು ಕೂಡ ಇದೇ ರೀತಿಯ ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥದ್ದು. ಇತ್ತೀಚೆಗೆ 3-4 ದಿನಗಳಿಂದ ಕೇಂದ್ರ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಒಂದು ಸಭೆ ನಡೆಯಿತು. ಸಭೆಯಲ್ಲಿ ಶಾಂತ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂತೇಳಿ ಕೇಂದ್ರ ಸಚಿವರು ಸೂಚನೆ ಕೊಟ್ಟರು ಕೂಡ ಶಿವಸೇನೆಯ ಸಂಸದರು ಈಗ ಕಿರಿಕನ್ನು ಆರಂಭಿಸಿರ್ತಕ್ಕಂಥದ್ದು. ಮಹಾರಾಷ್ಟ್ರದಲ್ಲಿ ಬೆಳಗಾವಿ ಗಡಿ ವಿಚಾರವನ್ನು ಮುಂದಿಟ್ಟುಕೊಂಡು ಅಲ್ಲಿನ ಶಿವಸೇನೆ ಮತ್ತು BJP ಸರ್ಕಾರದ ಮೇಲೆ ಉದ್ಧವ್ ಠಾಕ್ರೆ ಬಣ ಆಗಿರ್ಬೋದು ಮತ್ತು NCP ಕಾಂಗ್ರೆಸ್ ಮುಗಿಬೀಳ್ತಾ ಇವೆ. ಇದನ್ನು ಲಾಭ ಪಡೆಯೋಕ್ಕೆ ಈಗ ಸಂಸದ ಧೈರ್ಯಶೀಲ್ ಮಾನೆ ಮುಂದಾಗಿದ್ದು, ಧೈರ್ಯಶೀಲ್ ಮಾನೆಯನ್ನ ಮಹಾರಾಷ್ಟ್ರದ ಗಡಿ ಸಲಹಾ ಸಮಿತಿ ಅಧ್ಯಕ್ಷರನ್ನಾಗಿ ಕೂಡ ಅಲ್ಲಿನ ಸರ್ಕಾರ ನಿಯೋಜನೆಯನ್ನು ಮಾಡಿದೆ. ಶರ್ಮಿತಾ ಶೆಟ್ಟಿ, ಇವತ್ತು ಸಂಜೆಯವರೆಗೂ ಬೆಳಗಾವಿ ಜಿಲ್ಲಾಡಳಿತ ಈ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳಿದೆ. ಅದೇ ರೀತಿ ವ್ಯಾಕ್ಸಿನ್ ಡಿಪೋದಲ್ಲೂ ಕೂಡ ಭದ್ರತೆಯನ್ನು ಹೆಚ್ಚು ಮಾಡಲಾಗಿದೆ. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ತಮ್ಮ ಇನ್ಫಾರ್ಮೇಶನ್ಗೆ. ಇನ್ನು ಈ ಬಗ್ಗೆ SP ಏನು ಹೇಳಿದ್ದಾರೆ ಕೇಳೋಣ. 19/12/2022 ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯಲಿರುವ ಅಧಿವೇಶನ, ಕರ್ನಾಟಕ ವಿಧಾನಮಂಡಲದ ಅಧಿವೇಶನ ಏನಿದೆ ಅದಕ್ಕೋಸ್ಕರ ನಾವು ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಎಲ್ಲ ರೀತಿಯನ್ನು ತಯಾರಿನ ಮಾಡ್ಕೊತಾ ಇದ್ದೇವೆ. ಅಲ್ಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಸುವರ್ಣಸೌಧ ಮತ್ತು ಸುತ್ತಮುತ್ತ ತೊಂದರೆ ಆಗಬಾರ್ದು ಅಂತ ಹೇಳ್ಕೊಂಡು ಸುವರ್ಣಸೌಧ ಮತ್ತು ಸುತ್ತಲಿನ ಜಾಗಗಳಿಗೆ ನಾವು 144ನ ಜಾರಿ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ರಾಜ್ಯದಿಂದ ಹಲವಾರು ಸಂಘಟನೆಗಳು, ಸಂಘ ಸಂಸ್ಥೆಗಳು ಅವರು ಮನವಿ ನೀಡಲಿಕ್ಕೆ ಮತ್ತು ಧರಣಿ ಮಾಡಲಿಕ್ಕೆ, ಪ್ರೊಟೆಸ್ಟ್ ಮಾಡಲಿಕ್ಕೋಸ್ಕರ ರಿಕ್ವೆಷನ್ಸ್ನ ಕೊಟ್ಟಿದ್ದಾರೆ. ಇದುವರೆಗೂ ಸಹ ಏನು ಪ್ರೊಟೆಸ್ಟ್ ಮಾಡಲಿಕ್ಕೆ ಸುಮಾರು 62
ರಿಕ್ವಿಸಿಷನ್ಸ್ ನಮಗೆ ಬಂದಿದೆ ಮತ್ತು ಮನವಿ ನೀಡಲಿಕ್ಕೆ 9 ರಿಕ್ವಿಷನ್ಸ್ ನಮ್ಮ ಆಫೀಸ್ನ ರಿಸೀವ್ ಮಾಡ್ಕೊಂಡಿದ್ದೇವೆ. ಈ ಸಲ ಒಟ್ಟು 10 ನಾವು ಒಂದು ಜಾಗಗಳನ್ನ ಐಡೆಂಟಿಫೈ ಮಾಡಿದ್ದೇವೆ. ಅದು 2 ಮೇಜರ್ ಜಾಗಗಳು, ಒಂದು ಬಸ್ತುವಾಡ ಜಾಗ ಅಂತ, ಅಲ್ಲಿ 9 ಟೆಂಟ್ಗಳನ್ನ ಮಾಡಿದ್ದೇವೆ. ಏನು ಪ್ರೊಟೆಸ್ಟ್ ಮಾಡಲಿಕ್ಕೆ ಬರುತ್ತೆ ಅವರಿಗೆ ಸ್ಥಳಾವಕಾಶ ಮಾಡಿಕೊಡ್ಲಿಕ್ಕೋಸ್ಕರ. ನಂತರ ಸ್ವಲ್ಪ ಹೆಚ್ಚಿನದಾಗಿ ಜನಸಂಖ್ಯೆ ಸೇರುವಂಥ ಒಂದು ಪ್ರೊಟೆಸ್ಟ್ ಮಾಡಲಿಕ್ಕೆ ಬರುವಂಥ ಏನು ಸಂಘಟನೆಗಳಿಗೆ ಕೊಂಡಸ್ಕೊಪ್ಪ ಅಂತ ಒಂದು ಜಾಗದಲ್ಲಿ ಐಡೆಂಟಿಫೈ ಮಾಡಿಕೊಟ್ಟಿದ್ದೇವೆ. ಎರಡೂ ಸೇರಿಸಿ ಒಟ್ಟು 10 ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೊಟೆಸ್ಟ್ನ ನಾವು ಅಲ್ಲಿ ಒಂದು ದಿವಸಕ್ಕೆ ಅಕಾಮಿಡೇಟ್ ಮಾಡಿಕೊಡುವ